ಯಾವ ಹೂವು ಯಾರ ಮುಡಿಗೋ ಭಾಗ 106. ಸಾನ್ವಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸಿ ಅಡ್ವೊಕೇಟ್ಗೆ ಕಾಲ್ ಮಾಡಿದಳು. ಅವಳು ಬರಬೇಕಾದ ಸ್ಥಳದ ಲೊಕೇಶನ್ ಕಳುಹಿಸಿ 11 ಗಂಟೆಯ ಹೊತ್ತಿಗೆ ಬಾ ಎಂದು ಹೇಳಿದರು. ಆಗಲೇ 9 ಗಂಟೆಯಾಗಿತ್ತು. ಸಾನ್ವಿ ಮತ್ತೆ ಅವಳ ಹಳೆ ವೇಷದಲ್ಲಿ ಅಂದರೆ ಜೀನ್ಸ್ ಶರ್ಟ್ ಹಾಕಿ ರೆಡಿಯಾಗಿ ಹಾಲ್ಗೆ ಬಂದಳು. ಅವಳು ಬರುವಷ್ಟರಲ್ಲಿ ಸ್ವರ್ಣ, ರಾಮು ಪಕ್ಕದ ಎಸ್ಟೇಟ್ನ ಶಂಕರಪ್ಪ ಮತ್ತು ಅವನ ಪರಿವಾರದ ಶವ ಸಂಸ್ಕಾರಕ್ಕೆ ಹೊರಟು ಹೋಗಿದ್ದರು. ವಿಕ್ರಮ್ ಕೂಡ ಪಲ್ಲವಿಗೋಸ್ಕರ ಬೇಗನೆ ಹಾಸ್ಪಿಟಲ್ಗೆ ಹೊರಟು ಹೋಗಿದ್ದ. ಸಾನ್ವಿ ಲಕ್ಷ್ಮಿ ಬಳಿಗೆ ಬಂದು, ಲಕ್ಷ್ಮಮ್ಮ, ಸ್ವರ್ಣ, ರಾಮು ಎಲ್ಲಿ ಎಂದಿದ್ದಕ್ಕೆ ಲಕ್ಷ್ಮಿ, ಅದು ಸಾನ್ವಿಯಮ್ಮ, ಪಕ್ಕದ ಎಸ್ಟೇಟ್ನಲ್ಲಿ ಇರೋ ಸಾಹುಕಾರ್ ಶಂಕರಪ್ಪನವರ ಮನೇಲಿ ಸಾವಾಗಿದೆ ಅಂತ ಹೋಗವ್ರೆ. ನಾನು ಹೋಗಬೇಕಿತ್ತು, ನೀವು ಎದ್ದೇಳಿ ಅಂತ ಕಾಯ್ತಿದ್ದೆ. ತಿಂಡಿ ತಿನ್ನವ್ವ, ನಾನು ಹೋಗ್ತೀನಿ ಎಂದಳು. ಸಾನ್ವಿ, ಏನು ಹೇಳ್ತಿದ್ದೀರಾ? ಶಂಕರಪ್ಪ ಮನೇಲಿ ತೀರು ಹೋದ್ರಾ? ಯಾರು ಎಂದು ಆತಂಕದಲ್ಲಿ ಕೇಳಿದಳು. ಅದಕ್ಕೆ ಲಕ್ಷ್ಮಿ, ಮನೆಯಲ್ಲಿ ಎಲ್ರು ಎಂದಳು ಬೇಸರದಲ್ಲಿ. ಗಾಬರಿಯಿಂದ ಸಾನ್ವಿ, ಮನೆಯವರು ಎಲ್ರೂನಾ, ಹೇಗೆ ಎಂದಾಗ ಲಕ್ಷ್ಮಿ ಶಂಕರಪ್ಪನ ಮನೆಯ ಕತೆ ಹೇಳಿ, ಏನು ಮಾಡೋದವ್ವ, ಹಣೆ ಬರಹ ಯಾರು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಕಣವ್ವ, ಬಂದಿದ್ದನ್ನು ಬಂದ ಹಾಗೆ ಸ್ವೀಕಾರ ಮಾಡಬೇಕು ಅಷ್ಟೇಯ ಎಂದಳು. ಸಾನ್ವಿ ಬೇಸರದಿಂದ, ಲಕ್ಷ್ಮಮ್ಮ ಅವರನ್ನು ನಾನು ನೋಡೋಕ್ಕೆ ಬರಲ್ಲ ಎಂದು ಕೇಳಿದಾಗ ಲಕ್ಷ್ಮಿ, ಬೇಡ ಕಣವ್ವ, ಈ ವಿಷಯನ ನಿಮಗೆ ಹೇಳಿದ್ದೇ ತಪ್ಪು. ಅಂಥದ್ರಲ್ಲಿ ನೀವು ಅಲ್ಲಿಗೆ ಬಂದರೆ ಸ್ವರ್ಣಮ್ಮ, ರಾಮಪ್ಪ ನನಗೆ ಬೈತಾರೆ ಕಣವ್ವ. ನೀವು ಅಲ್ಲಿಗೆ ಬರೋಕ್ಕೆ ಹೋಗಬೇಡಿ. ಆ ದೃಶ್ಯ ನೋಡಿದರೆ ನಿಮಗೂ ಬೇಸರ ಆಯ್ತದೆ. ನೀವು ನೊಂದ್ಕೊಳ್ಳೋದನ್ನು ನೋಡೋಕ್ಕೆ ನಮಗೆ ಆಗೋಕ್ಕಿಲ್ಲ. ಮೊದಲೇ ಹೆಂಗರಳು ನಿಮ್ಮದು. ಅಂಥ ದೃಶ್ಯನೆಲ್ಲ ನೋಡಿದ್ರೆ ತಿಂಗಳಾನ್ಗಟ್ಲೆ ಆದರೂ ನೀವು ಮರೆಯೋಕ್ಕಿಲ್ಲ. ಬೇಡ ಕಣವ್ವ, ನೀವು ಬರೋಕ್ಕೆ ಹೋಗಬೇಡಿ, ತಿಂಡಿ ತಿಂದು ಮನೆಯಾಗೇ ಇರಿ ಎಂದಳು. ವಿಕ್ರಮ್ ಕೂಡ ಕಾಣದಿದ್ದನ್ನು ನೋಡಿ ಸಾನ್ವಿ, ಮನೆಯಲ್ಲಿ ಯಾರೂ ಇಲ್ಲ ಅಂದರೆ ನೀವೇ ಲಾಕ್ ಮಾಡಿಕೊಂಡು ತಗೊಂಡು ಹೋಗಿ. ಲಕ್ಷ್ಮಮ್ಮ, ಅರ್ಜೆಂಟ್ ಕೆಲಸ ಇದೆ, ನಾನು ಸಿಟಿ ಕಡೆ ಹೊರಟಿದ್ದೀನಿ, ಹಾಗಂತ ರಾಮು ಸ್ವರ್ಣಗೆ ಹೇಳಿ. ಯಾಕೆ ಅಂತ ಕೇಳಿದರೆ ಬಂದಮೇಲೆ ಹೇಳ್ತೀನಿ ಅಂತ ಹೇಳಿಬಿಡಿ, ಬರ್ತೀನಿ ಎಂದು ಹೇಳಿ ಹೊರಟವಳನ್ನು ಲಕ್ಷ್ಮಿ, ಅವ್ವ ತಿಂಡಿ ತಿನ್ರವ ಎಂದಿದ್ದಕ್ಕೆ ಸಾನ್ವಿ, ಹಸಿವಿಲ್ಲ ಲಕ್ಷ್ಮಮ್ಮ, ನನಗೇನೂ ಬೇಡ ಎಂದು ಹೇಳಿ ಹೊರಗೆ ಹೋದಳು. ಲಕ್ಷ್ಮಿ, ಅವ್ವ ನಿಂತ್ಕೊಳ್ಳಿ, ಅಯ್ಯೋ ರಾತ್ರಿನೂ ಊಟ ತಿಂದಿಲ್ವಂತೆ, ನಿಮಗೆ ತಿಂಡಿ ಕೊಡು ಅಂತ ಸ್ವರ್ಣಮ್ಮ ಹೇಳಿದರು, ಸ್ವಲ್ಪ ತಿಂದು ಹೋಗವ್ವ ಎಂದಿದ್ದನ್ನು ಕೇಳಿಸಿಕೊಳ್ಳದೆ ಸಾನ್ವಿ ಕಾರ್ ತೆಗೆದುಕೊಂಡು ಹೊರಟಳು. ಲಕ್ಷ್ಮಿ ನಿಟ್ಟುಸಿರು ಬಿಡುತ್ತಾ, ಅವ್ವ ತಾಯಿ, ಈ ಕೂಸಿನ ನೋವನ್ನು ಅರ್ಥ ಮಾಡ್ಕೊ, ಆದಷ್ಟು ಬೇಗ ವಿಕ್ರಮಪ್ಪ ಸಾನ್ವಿಯವ್ವನ್ನ ಮದುವೆ ಮಾಡ್ಕೊಳ್ಳೋ ಹಾಗೆ ಮಾಡ್ತಾಯಿ ಎಂದು ತಾಯಿ ಚೌಡೇಶ್ವರಿನ ನೆನೆದು ಕೈ ಮುಗಿತಾಳೆ. ನಾವು ಅಷ್ಟೇ ಅಲ್ವಾ, ಕೆಲವೊಮ್ಮೆ ಕಷ್ಟನ ಸಹಿಸೋಕೆ ಅಥವಾ ಆ ಕಷ್ಟದ ಸಂದರ್ಭನ ನಿಭಾಯಿಸೋಕ್ಕೆ ಸಾಧ್ಯ ಇಲ್ಲ ಅಂದಾಗ ತಾನೇ ಕೊನೆಯಲ್ಲಿ ಆ ದೇವರ ಮೊರೆ ಹೋಗೋದು. ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಮಾತು ಸತ್ಯ ಅಲ್ವಾ? ಶಂಕರಪ್ಪ ಮತ್ತು ಅವನ ಹೆಂಡತಿ ಮಗಳ ಶವವನ್ನು ಸುಡಲು ಎಲ್ಲ ತಯಾರಿ ಮಾಡಲು ನಿಂಗಪ್ಪನಿಗೆ ರಾಮು ವಹಿಸಿದ್ದ. ನಿಂಗಪ್ಪ ಹಳ್ಳಿಯ ಕೆಲವು ಯುವಕರ ಸಹಾಯದಿಂದ ಎಲ್ಲ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದ. ಶಂಕರಪ್ಪನಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಅವನ ತಮ್ಮನ ಮಗ ಎಲ್ಲರ ಶವಗಳಿಗೆ ಅಗ್ನಿಸ್ಪರ್ಶ ಮಾಡಿದ. ಲಕ್ಷ್ಮಮ್ಮ ಅಲ್ಲಿಗೆ ಬಂದವಳು ದೂರದಲ್ಲಿ ನಿಂತು ಎಲ್ಲವನ್ನು ನೋಡಿ ರಾಮು ಸ್ವರ್ಣ ಬರುವುದಕ್ಕೆ ಮುಂಚೆ ಮನೆ ಸೇರಿದಳು. ರಾಮು ಶಂಕರಪ್ಪನ ತಮ್ಮನಿಗೆ ನಿಂಗಪ್ಪನನ್ನು ಪರಿಚಯಿಸಿ, ನೋಡಪ್ಪ ಇವನು ನಿಂಗಪ್ಪ ಅಂತ, ನಿನಗೆ ಏನೇ ಸಹಾಯ ಬೇಕಿದ್ರೂ ಮಾಡ್ತಾನೆ ಎಂದವನು ನಿಂಗಪ್ಪನನ್ನು ಕುರಿತು, ನೀನು ಇಲ್ಲೇ ಇದ್ದು ಇವರಿಗೆ ಸಹಾಯ ಮಾಡು ಎಂದಷ್ಟೇ ಹೇಳಿ, ಸಾವಿಗೆ ಬಂದಾಗ ಹೋಗಿ ಬರ್ತೀನಿ ಅಂತ ಹೇಳಬಾರದು ಅನ್ನೋ ಕಾರಣಕ್ಕೆ ಸ್ವರ್ಣ, ರಾಮು ಯಾರಿಗೂ ಹೇಳದೆ ಅಲ್ಲಿಂದ ಹೊರಟು ಮನೆಗೆ ಬಂದು ಸ್ನಾನ ಮುಗಿಸಿ ಹಾಲ್ಗೆ ಬಂದರು. ಅವರು ಬರುವಷ್ಟರಲ್ಲಿ ಲಕ್ಷ್ಮಿ ಅಡುಗೆ ಮಾಡಿದ್ದಳು. ಲಕ್ಷ್ಮಿ, ಅಮ್ಮೋರೆ ಊಟ ಬಡಿಸ್ಲಾ ಎಂದಾಗ ಸ್ವರ್ಣ, ಬೇಡ ಲಕ್ಷ್ಮಿ, ತಿನ್ನೋಕೆ ಮನಸ್ಸಿಲ್ಲ. ಶಂಕರಣ್ಣ, ಅವನ ಹೆಂಡತಿ, ಮಗಳು ಎಲ್ಲರನ್ನು ನೋಡಿ ಸಂಕಟ ಆಯಿತು. ಹೊಟ್ಟೆ ಉರಿತಿದೆ. ಒಬ್ಳೆ ಮಗಳು ಅಂತ ಮುದ್ದಾಗಿ ಬೆಳೆಸಿದ್ರು, ಅವಳು ಕೇಳಿದ್ದೆಲ್ಲ ಕೊಡಿಸಿದ್ರು, ಆದರೆ ಮದುವೆ ವಿಷಯದಲ್ಲಿ ದುಡುಕಿದ್ರು. ಏನೋ ಮಕ್ಕಳು ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಮಾಡ್ತಾರೆ. ದೊಡ್ಡವರು ಆಸ್ತಿ ಅಂತಸ್ತು ಅಂದ್ಕೊಂಡು ಮಕ್ಕಳ ಪ್ರೀತಿಗೆ ಬೆಲೆ ಕೊಡದೆ ಅವರ ಆಟ ಸಾಧಿಸ್ತಾರೆ.
ದೊಡ್ಡವರು ಬರೀ ಪ್ರೀತಿ ಇದ್ದರೆ ಸಾಕ ಜೀವನ ಮಾಡೋಕೆ, ಆಸ್ತಿ ದುಡ್ಡು ಬೇಡವಾ ಅನ್ನೋದು ಅವರ ಪ್ರಶ್ನೆ. ಇನ್ನು ಮಕ್ಕಳು ಒಂದು ಸಲ ಪ್ರೀತಿ ಅಂತ ತಲೆ ಕೆಡಿಸ್ಕೊಂಡ್ರೆ ಯಾರ ಮಾತು ಕೇಳಲ್ಲ. ಪ್ರೀತಿನೇ ಹಾಗಲ್ವಾ? ನಾನು ಪ್ರೀತಿ ಮಾಡಿ ಮದುವೆ ಆಗಿತ್ತು, ಆದರೆ ನನ್ನ ಅಣ್ಣ ಪ್ರೀತಿಗೆ ಬೆಲೆ ಕೊಟ್ಟ. ಆಸ್ತಿ ಅಂತಸ್ತು ಅನ್ನೋ ಲೆಕ್ಕಾಚಾರ ಹಾಕಲೇ ಇಲ್ಲ. ಅವನು ಕೂಡ ಅತ್ತಿಗೆನ ಪ್ರೀತಿಸಿ ಮದುವೆ ಆಗಿದ್ದು. ನಮಗೆ ಪ್ರೀತಿ ಮುಂದೆ ಯಾವುದು ದೊಡ್ಡದು ಅನ್ನಿಸ್ಲಿಲ್ಲ. ಇನ್ನು ವಿಕ್ರಮ್ ನಿಶಾನ ಪ್ರೀತಿ ಮಾಡ್ದ ಅನ್ನೋ ಕಾರಣಕ್ಕೆ ನಾವು ಅಣ್ಣ ಅತ್ತಿಗೆಗೆ ಕೊಟ್ಟ ಮಾತು ಉಳಿಸಿಕೊಳ್ಳೋಕೆ ಆಗಲಿಲ್ಲ. ನಾವು ಹಠ ಮಾಡಿದರೆ ಸಾನ್ವಿ ವಿಕ್ರಮ್ ಮದುವೆ ಮಾಡಬಹುದಿತ್ತು. ಆದರೆ ಸಾನ್ವಿ ಪ್ರೀತಿ ಮಾಡೋರನ್ನ ದೂರ ಮಾಡೋದು ಬೇಡ ಅಂತ ನಮ್ಮನ್ನು ಒಪ್ಪಿಸಿದ್ಲು. ವಿಕ್ರಮ್ನ ಅವಳು ಪ್ರೀತಿ ಮಾಡ್ತಿದ್ದಾಳೆ, ಆದರೆ ವಿಕ್ರಮ್ ನಮ್ಮ ಹೆಸರು ಹೇಳಿ ಅವಳಿಗೆ ನಮ್ಮ ಮೇಲಿನ ಪ್ರೀತಿನ ದುರುಪಯೋಗ ಪಡಿಸ್ಕೊಂಡು ಮದುವೆಗೆ ಒಪ್ಪಿಸಿದ್ದಾನೆ. ಅವಳು ವಿಕ್ರಮ್ನ ಪ್ರೀತಿ ಸಿಗಲ್ಲ ಅಂತ ಗೊತ್ತಾದ ಮೇಲೆ ಅವನಾದರೂ ಚೆನ್ನಾಗಿರಲಿ ಅಂತ ಬೇರೆಯವರನ್ನು ಮದುವೆ ಆಗೋಕ್ಕೆ ಒಪ್ಕೊಂಡು ಅವಳು ನೋವು ಪಡ್ತಿದ್ದಾಳೆ. ಆದರೂ ನಾವು ಸಂತೋಷವಾಗಿ ಇರಬೇಕು ಅಂತ ಬಯಸ್ತಾಳೆ. ಪ್ರೀತಿ ಯಾರ್ಯಾರ ಜೀವನದಲ್ಲಿ ಹೇಗೆ ಆಟ ಆಡುತ್ತೆ ಅಂತ ಗೊತ್ತಿಲ್ಲ. ಆದರೆ ನನ್ನ ಭಯ ಸಾನ್ವಿ ಶಂಕರಣ್ಣನ ಮಗಳು ಥರ ದುಡುಕಿದ್ರೆ ಅನ್ನೋದು. ಲಕ್ಷ್ಮಿ, ನೀನು ಸಾನ್ವಿಗೆ ಅವರ ಮನೆ ವಿಷಯ ಏನು ಹೇಳಿಲ್ಲ ತಾನೇ ಎಂದು ಆತಂಕದಲ್ಲಿ ಕೇಳಿದ್ದಕ್ಕೆ ಲಕ್ಷ್ಮಿ, ಅಮ್ಮೋರೇ ಅದು ಅಂತ ತಡವರಿಸಿದಳು. ಆಗ ಸ್ವರ್ಣ ಕೋಪದಿಂದ, ಯಾಕೆ ಲಕ್ಷ್ಮಿ, ಬೇಡ ಅಂದಿದ್ದೇ ಮಾಡ್ತೀಯಾ? ಅವಳಿಗೆ ಈ ವಿಷಯ ಹೇಳಬೇಡ ಅಂದಿದ್ದೆ ತಾನೇ. ನಾವೇ ಅವಳಿಗೆ ಉಪಾಯ ಕೊಟ್ಟ ಹಾಗೆ. ಇದನ್ನು ಕೇಳಿ ಅವಳು ತನ್ನ ಪ್ರೀತಿ ಸಿಕ್ಕಿಲ್ಲ ಅಂತ ದುಡುಕಿ ಅವಳು ಏನಾದರೂ ಎಂದಾಗ ಭಯದಲ್ಲಿ ಅವಳಿಗೆ ಮಾತೇ ಬರಲಿಲ್ಲ. ಆಗ ಲಕ್ಷ್ಮಿ ಸ್ವರ್ಣಾಳನ್ನು ಸಮಾಧಾನ ಮಾಡುತ್ತಾ, ಅಮ್ಮೋರೇ, ಕೋಪ ಮಾಡ್ಕೋಬೇಡಿ, ಭಯನೂ ಪಡಬೇಡಿ. ಒಬ್ಬರ ಜೀವನದಲ್ಲಿ ನಡೆಯೋ ಕೆಲವು ಘಟನೆಗಳು ಇನ್ನೊಬ್ಬರಿಗೆ ಪಾಠ ಆಗುತ್ತೆ. ಸಾನ್ವಿ ಅಮ್ಮ ಆ ರೀತಿ ದುಡುಕಿ ಅನಾಹುತ ಮಾಡ್ಕೋತಾರೆ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ. ಆದರೆ ನಾನು ಈ ವಿಷಯ ಕೇಳಿ ನಾನು ದುಡುಕಿದ್ರೆ ನನ್ನ ಅತ್ತೆ ಮಾವನ ಪರಿಸ್ಥಿತಿ ಏನು ಅನ್ನೋದು ಅವರು ಅರ್ಥ ಮಾಡ್ಕೋಬಹುದು ಅನ್ನೋ ಕಾರಣಕ್ಕೆ ಹೇಳಿದೆ ಅಮ್ಮೋರೇ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಎಂದು ಕೈ ಮುಗಿದಳು. ಆಗ ಅಲ್ಲಿಗೆ ಬಂದ ರಾಮು, ಸ್ವರ್ಣ, ಲಕ್ಷ್ಮಿ ಹೇಳ್ತಿರೋದು ಸರಿ. ಸಾನ್ವಿಗೆ ಈ ವಿಷಯ ಹೇಳಿದ್ರಿಂದ ತಾನು ದುಡುಕಿದ್ರೆ ರಾಮು ಸ್ವರ್ಣ ಪರಿಸ್ಥಿತಿ ಏನು ಅನ್ನೋದು ಅವಳಿಗೆ ಖಂಡಿತ ಅರ್ಥ ಆಗುತ್ತೆ. ಭಯ ಪಡಬೇಡ, ಕೂಸು ತುಂಬ ಧೈರ್ಯವಂತೆ ಎಂದವನು ಲಕ್ಷ್ಮಿ, ಸಾನ್ವಿಯಲ್ಲಿ ಎಂದ. ಆಗ ಲಕ್ಷ್ಮಿ, ಅಪ್ಪವರೇ, ಸಾನ್ವಿ ಅಮ್ಮ ಸಿಟಿಗೆ ಹೋಗಿ ಬರ್ತೀನಿ, ನೀವು ಯಾಕೆ ಅಂತ ಕೇಳಿದರೆ ಬಂದು ಹೇಳ್ತೀನಿ ಅಂತ ಹೇಳು ಅಂದರು ಎಂದಿದ್ದಕ್ಕೆ ಸ್ವರ್ಣ, ಸಿಟಿಗ ಅಂತ ಅರ್ಜೆಂಟ್ ಏನಿತ್ತು ಅವಳಿಗೆ? ಇರಿ, ಫೋನ್ ಮಾಡ್ತೀನಿ ಎಂದು ಫೋನ್ ತೆಗೆದುಕೊಂಡವಳನ್ನು ತಡೆದ ರಾಮು, ಸ್ವರ್ಣ, ಕಾಲ್ ಮಾಡಬೇಡ, ಕೂಸು ಡ್ರೈವ್ ಮಾಡ್ತಿದ್ರೆ ಇರು, ಇನ್ನೂ ಸಂಜೆವರೆಗೂ ನೋಡಿ ಆಮೇಲೆ ಕಾಲ್ ಮಾಡೋಣ ಎಂದ. ಸ್ವರ್ಣ, ಸಿಟಿಗೆ ಹೋಗುವಂಥ ಕೆಲಸ ಈಗ ಏನಿದೆ? ಅವಳಿಗೆ ನನಗಾಗಲಿ ನಿಮಗಾಗಲಿ ಹೇಳ್ದೆ ಓದೋವಳಲ್ಲ ಎಂದಾಗ ರಾಮು, ನಮಗೆ ಹೇಳೋಕೆ ನಾವು ಮನೇಲಿ ಎಲ್ಲಿದ್ವಿ, ಕಾಲ್ ಮಾಡಿ ಹೇಳೋಕೆ ನಾವು ಹೋಗಿದ್ದು ಸಾವಿಗೆ. ಆ ಟೈಮ್ನಲ್ಲಿ ಫೋನ್ ಮಾಡೋದು ಸರಿ ಇಲ್ಲ ಅಂದ್ಕೊಂಡು ಸುಮ್ಮನಾಗಿದ್ದಾಳೆ. ಬಂದಮೇಲೆ ಹೇಳ್ತೀನಿ ಅಂದಿದ್ದಾಳಲ್ಲ, ಯಾಕೆ ಇತ್ತೀಚೆಗೆ ನಿನಗೆ ತಾಳ್ಮೆ ತುಂಬ ಕಡಿಮೆ ಆಗಿದೆ ಎಂದವನ ಮನಸ್ಸಲ್ಲೂ ಕೂಡ ಸಾನ್ವಿ ಸಿಟಿಗೆ ಯಾಕೆ ಹೋಗಿದ್ದಾಳೆ ಅನ್ನೋ ಪ್ರಶ್ನೆ ಕಾಡುತ್ತಿತ್ತು. ಸಾನ್ವಿ ಅಡ್ವೊಕೇಟ್ನ ಮೀಟ್ ಮಾಡಿ ಆಸ್ತಿಯನ್ನೆಲ್ಲ ವಿಕ್ರಮ್ ಹೆಸರಿನಲ್ಲಿ ವಿಲ್ ಮಾಡಿದ ಡಾಕ್ಯುಮೆಂಟ್ಗೆ ಸಹಿ ಮಾಡಿ, ಸರ್, ಈ ವಿಲ್ನ ಸಮಯ ಬಂದಾಗ ನೀವೇ ನಮ್ಮ ಮನೆಯವರಿಗೆ ತಲುಪಿಸಿ, ಅದು ಯಾವಾಗ ಅಂತ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ. ಅಲ್ಲಿಯವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಇದು ನನ್ನ ರಿಕ್ವೆಸ್ಟ್. ತುಂಬ ಸಹಾಯ ಆಯಿತು, ನಾನಿನ್ನು ಹೋಗ್ತೀನಿ ಎಂದು ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದಳು. ಆಗ ಅಡ್ವೊಕೇಟ್, ಸಾನ್ವಿ, ಹೋಗ್ತೀನಿ ಅನ್ಬಾರ್ದಮ್ಮ, ಹೋಗಿ ಬರ್ತೀನಿ ಅನ್ಬೇಕು. ಸರಿ, ಈ ವಿಷಯ ನೀನು ಹೇಳೋವರೆಗೂ ಯಾರಿಗೂ ಗೊತ್ತಾಗಲ್ಲ, ನಿಶ್ಚಿಂತೆಯಾಗಿ ಹೋಗ್ಬಾ ಅಮ್ಮ ಎಂದು ಹೇಳಿದ. ಆದರೆ ಇನ್ನೊಬ್ಬ ವ್ಯಕ್ತಿ ಇವರ ಮಾತನ್ನು ಆಫೀಸ್ ಬಾಗಿಲ ಹೊರಗೆ ನಿಂತು ಕೇಳಿಸಿಕೊಂಡಿದ್ದ. ಮುಂದೇನು ಸಾನ್ವಿ ಮತ್ತು ಅಡ್ವೊಕೇಟ್ಗೆ ಮಾತ್ರ ಗೊತ್ತಿದ್ದ ವಿಷಯ ಮೂರನೇ ವ್ಯಕ್ತಿಗೆ ಗೊತ್ತಾಯಿತು. ಅದು ಯಾರು? ಅವನಿಂದ ಏನಾದರೂ ತೊಂದರೆ ಆಗತ್ತಾ? ತಿಳ್ಕೋಬೇಕಾ? ಕಥೆಯ ಮುಂದಿನ ಭಾಗ ಕೇಳಿ. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕಥೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.